ಹೂವು ತರಕ್ಕೆ ದೇವಸ್ಥಾನ ಪೂಜೆ ಮಾಡಿ ಹೂವು ತರಕ್ಕೆ ಬಂದೀವಿ ನೋಡ್ರಿ ಇಲ್ಲಿ. ಮಲ್ಲಿಗೆ ಹೂವು ಇದು ಹೆಂಗಿದೆ? ಎಷ್ಟು ಬರೋದು? 250. ಓ 250 ಅಂತ. ಬೆಂಗಳೂರು ಆದರೆ 1000 ರೂಪಾಯಿ ಹೇಳಿರೋದು. ಏನಂತೀರ ಬ್ರೋ? ರಾಮನಗರದಲ್ಲಿ ನೋಡ್ರಿ ಹೂವಿನ ಮಾರ್ಕೆಟ್ ಹೆಂಗಿದೆ, ಚೆನ್ನಾಗಿದ್ದಾವೆ ಎಲ್ಲ. 250 300 ಅಷ್ಟೇ. ಮತ್ತೆ ಇದು ಪೂಜೆಗೆಲ್ಲ ಇದು ಬೇಕಲ್ಲ, ಕುಂಕುಮ ಅರಿಶಿನ ತರೋಕೆ ಬಂದಿರಿ. ಮತ್ತೆ ಇಲ್ಲಿ ಇದೆಲ್ಲ ಮಾಡ್ಬೇಕಾಗುತ್ತೆ. ಅದೆಲ್ಲ ಕಾಯಿ ನಿಂಬೆ ಹಣ್ಣು ಅಲ್ಲಿದೆ ತೋಳಿ ಎರಡು ಕೊಡಿ. ಎಷ್ಟು ಕಾಯಿ? ಎಷ್ಟು ಕಾಯಿ? 40 ರೂಪಾಯಿ. ಒಂದು 40. ಚಿಕ್ಕ ಯಾವುದೋ ಇದ್ರೆ ಕೊಡಿ, ಒಂದು ಚಿಕ್ಕದು ಸಾಕು. ಒಂದು 40 ರೂಪಾಯಿ ನೋಡ್ರಿ ಕಾಯಿ. ಎಷ್ಟು ದಪ್ಪ ಇದೆ ಎಲ್ಲ? 40 ರೂಪಾಯಿ ಬಂದಂತೆ. ಚಿಕ್ಕದು ಕೊಡಿ, ಚಿಕ್ಕದು ಎಲ್ಲ ಚಿಕ್ಕ ಚಿಕ್ಕದಾಗ ಕೊಡಿ. ಅಷ್ಟೇ ಅಲ್ಲಣ್ಣ? ಎಲ್ಲ ತೊಗೊಂಡು ಹೋಗ್ತಾ ಇದೀವಿ. ಇದೊಂದು ಏನು ಬ್ರೋ, ಒಂದು 300 ಬಂತಿದ್ದು. ದೇವಸ್ಥಾನ ಮುಂದೆ ಫುಲ್ ಗಾಡಿ ಎಲ್ಲ ಪೂಜೆ ಮಾಡಿಸಿದೀವಿ. ಯಾಕೆ ಮದುವೆ ಆಗಿದ್ರಿಂದ ಫುಲ್ಲು ಗಾಡಿ ಹಾಕೋಕ್ಕಾಗಲ್ಲ. ಒಂದು ಮದುವೆ ನಡೀತಿದೆ ಇಲ್ಲಿ ನೋಡ್ರಿ, ಇಲ್ಲಿ ಮದುವೆ ನಡೀತಿದೆ. ಸ್ವಲ್ಪ ಸೈಡ್ಗೆ ಬಂದ್ಬಿಡ್ರಿ ಹಂಗೆ. ಸೈಡ್ ಬಾಮಿ. ಎಲ್ಲ ಬಂಗಾರ ತಗೊಳ್ಳಿ ಫಸ್ಟ್ ಎಲ್ಲ ಗಾಡಿ ನಿಧಾನ ನಿಧಾನ ತಗೊಂಡ್ರಲ್ಲ. ಹಿಡಿಯುವ ಕೊಟ್ಟಿದ್ದಲ್ಲ ಎಲ್ಲ ಗಾಡಿಗಳು, ಹಿಡಿಯುವ ಕೊಟ್ಟಿದ್ದೆ ಇದೇ ಸಾಕು. ಅಲ್ಲೂ ಇದಾವೆ ಗಾಡಿಗಳು? ಇಲ್ಲಿ ಎಲ್ಲ ಒಂದೇನೆ, ಎಲ್ಲ ಗಾಡಿಗಳು ಎಲ್ಲ. ಹಾಂ ಹೋಯ್ತಾ? ಎಲ್ಲರೂ ದಕ್ಷಿಣ ಹಾಕ್ಬಿಡಿ, ಎಲ್ಲ ದಕ್ಷಿಣ ಹಾಕ್ಬಿಡಿ. ಗಾಡಿ ಬರೀ ಜೇಬಲ್ಲಿ ಬೆಂಗಳೂರಿಗೆ ಬಂದು 300 ಕೋಟಿಯ ಎಂಪೈರ್ನ ಕಟ್ಟದವನ್ನ ಇಲ್ಲಿ ಅವಕಾಶ ಇಟ್ಟಿದ್ದೀರಾ? ತೊಗೊಂಡ್ರಲ್ಲ, ಆಯ್ತಾರಪ್ಪ. ಇಷ್ಟು ಗಾಡಿ ಎಲ್ಲ ಪೂಜೆ ಆಯಿತು. ಸರಿ ನಾ ಹೋಗೋಣ. ಕೇಕ್ ಕಟ್ಟಿಂಗಿದೆ, ಕೇಕ್ ಕಟ್ಟಿಂಗ್ ಮಾಡಿ ಹೋಗೋಣ ಬನ್ನಿ. ಫುಲ್ ಎಲ್ಲ ಗಾಡಿಗಳು ನೋಡಿ, ಜಾಗ ಹಾಕೋಕ್ಕೆ ಜಾಗನೇ ಇಲ್ಲ ಗಾಡಿ ಹಾಕೋದು, ಅಷ್ಟೊಂದು ಗಾಡಿ ಇದ್ದಾವೆ. ಬನ್ನಿ ಹೋಗೋಣ. ಆಲ್ಮೋಸ್ಟ್ ಎಲ್ಲರೂ ಬಂದರು ನೋಡಿರಿ ಜಾಗಕ್ಕೆ, ಕರೆಕ್ಟಾಗಿ ಪಾಯಿಂಟ್ಗೆ. ಸ್ವಲ್ಪ ಎಲ್ಲ ಊಟ ಗೀಟ ಎಲ್ಲ ತಿಂದು ಬೆಟ್ಟ ಹತ್ಸೋಣ ಈಗ. ಏನಂತೀರ? ಫುಲ್ ಎಲ್ಲರೂ ಬರ್ತಾಯಿದ್ದಾರೆ, ಎಲ್ಲ ಬಂದರು.
ಹೋಗೋಣ. ಬೆಳಿಗ್ಗೆ 6 ಗಂಟೆ ಬಿಟ್ಟಿದ್ದು ಕೇಕ್ ತಿನ್ನಕ್ಕೆ, ಇವಾಗ ಟೈಮ್ 12 ಗಂಟೆ ಆಗ್ತದೆ ಕೇಕ್ ಕಟ್ ಮಾಡೋದು. ಎಲ್ಲದಕ್ಕೂ ಇವರೇ ಕಾರಣ. ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. ಏನಂತೀರಾ? ಇದೇ ಕೇಗೆ ಇವ್ರು ನೋಡ್ರಿ, ಇವರೇ ಅವರು. ಇಲ್ಲ ಇಲ್ಲ, ಅವ್ರ ಬಿಸ್ಕೆಟ್ ಚೆನ್ನಾಗಿದೆ ನೋಡ್ರಿ. ಕೇಕ್ ತಿನ್ನಕ್ಕೆ ಎಲ್ಲರೂ ಕಾಯ್ದಿದ್ದಾರೆ. ಕೇಕ್ ಅದು ನಿಮ್ಮನ್ನ ಕರ್ಕೊಂಡು ಹತ್ತಿದೆ ಅಲ್ಲ ಬ್ರೋ, ಅದು ಮ್ಯಾಟ್ರು. ಅಲ್ಲಿ ಈ ಫಿಗರ್ ಎಲ್ಲೋ ನೋಡ್ದೆ ನಂಗೂ ಹಂಗೆ ಅನ್ನಿಸ್ತಾ. ನೋಡ್ರಿ ಓಪನ್ ಆಗ್ಬಿಟ್ಟದೆ, ಬಿಟ್ಬಿಟ್ಟವ್ರ ನೋಡ್ರಿ ಇದಕ್ಕೆ. ಇದ್ರ ಮೇಲೆ ಕೂರ್ಸ್ಕೊಂಡ್ ಬಂದವ್ರೆ ಇವರು. ಫುಲ್ಲು ಜಾಲಿ ಮಾಡ್ತಾ ಇದೆ. ಇವಾಗ ಬೆಟ್ಟ ಹತ್ತಿಸ್ತೀವಿ ಇದೆಲ್ಲ ಆದ್ಮೇಲೆ. ಊಟ ತಿಂದಿರೋದೆಲ್ಲ ಇದೆಲ್ಲ ಹಾಕಿದೀವಿ, ಎಲ್ಲೂ ಬಿಸಾಕಿಲ್ಲ ನೋಡ್ರಿ. ಅಲ್ಲೊಂದೆರಡು ಪ್ಲಾಸ್ಟಿಕ್ ಇದೆ ಬಾಟಲ್ಸು, ಅದೇ ನೋಡಿ ಇಲ್ಲ ಕವರ್ದಲ್ಲಿ ಹಾಕ್ತಾ ಇದೀವಿ. ಅದೇ ಕವರಲ್ಲಿ ಹಾಕಿ ಬ್ರೋ. ನೋಡಿ ಇಂಥ ಜಾಗಕ್ಕೆ ಬಂದು ಕವರಲ್ಲಿ ಬಿಸಾಕ್ ಹೋಗ್ಬಿಡ್ರಿ. ಏನಂತೀರಾ? ಯಾಕೆ ಏನಾದ್ರು ಹೇಳ್ರಿ. ನೋಡಿ ಇವೆಲ್ಲ ಗಾಡಿ ತಗೊಂಡು ಫುಲ್ಲು ಬೆಟ್ಟು ತುದಿವರೆಗೆ ಬಂದಿದ್ದೀವಿ. ಎಲ್ಲಿ ಅಂದ್ರೆ ನೋಡಿ ಫುಲ್ಲು ಅಲ್ಲಿದಾವೆ ಇನ್ನ ಗಾಡಿಗಳು. ಸಖತ್ತಾಗಿದೆ ಮಾತ್ರ ಬರೋದಕ್ಕೆ. ಒಂದ್ಸತಿ ಬನ್ರಿ ಇಲ್ಲಿ. ಯಾರ್ಯಾರಿಗೆ ಓಡಿಸೋದು ಇರುತ್ತಾ, ಗಟ್ಟಿ ಇರಬೇಕು ಮನಸ್ಸು ಮತ್ತು ಗುಂಡಿಗೆ ಓಡಿಸೋದಕ್ಕೆ, ಅಂಥವ್ರು ಮಾತ್ರ ಬರ್ಬೋದು. ಯಾಕಂದ್ರೆ ಸುಮ್ಮನೆ ಬಂದರೆ ಆಗಲ್ಲ. ಹೋಗೋಣ ನೋಡಿ, ಹುಡುಗರು ಬರ್ತಾ ಇದಾರೆ ನೋಡಿ. ಇಲ್ಲಿ ನಿಲ್ಲಿಸ್ತಿದ್ದಾರೆ ಗಾಡಿ. ಯಾರು ದಬಾಕೊಂತಾರೆ ಗೊತ್ತಿಲ್ಲ. ತುಂಬ ಡಿಫಿಕಲ್ಟ್ ಇದೆ ಅದು ನೋಡೋದಕ್ಕೆ. ಹಿಂಗೆ ಅನ್ಸುತ್ತೆ ಅಲ್ಲಿ ಹತ್ರ ಹೋದ್ರೆ ಫುಲ್ ಅಪ್ ಇದೆ, ಅದು ದೂರದಿಂದ ಗೊತ್ತಾಗಲ್ಲ. ನಡ್ಕೊಂಡು ಮೇಲೆ ಹೋಗಾಗಿಲ್ಲ, ಹಂಗೆ ಬಂದ್ಬಿಟ್ಟೆ. ನೀವು ಹತ್ತಿರ ಇಲ್ಲ? ಅರ್ಧ ಬಂತೆ. ಯಾಕೆ? ಇವ್ರು ಕರೆದು ಬಂದಿಲ್ಲ. ನಿಮ್ಮ ಗಾಡಿ ಹತ್ತುತ್ತೆ ಬ್ರೋ, ನಿಲ್ಲಿಸ್ಬಾರ್ದು ಅಷ್ಟೇ ಅದಕ್ಕೆ. ಇಲ್ಲ ಬ್ರೋ, ಒಂದ್ಸರಿ ನಿಲ್ಸಿದ್ರೆ ನಾವು ನಿಲ್ಸಕ್ಕಾಗಲ್ಲ. ಇದು ಒಂದ ಹಿಂದೆ ವೇಟ್ಗೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಹಿಂದೆ ರಪ್ಪಂದು ಬಂದ್ಬಿಡುತ್ತೆ ಅದು. ವೆಯ್ಟ್ ಇದೆ ಅಲ್ವಾ ಅದಕ್ಕೆ. ಹೌದು. ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಬ್ರೋ, ವಿಡಿಯೋ ಮಾಡೋ ಒಂದು. ಬರಲಿ ಅವ್ರು ಫುಲ್ ಬರಲಿ. ಹತ್ತು ಬನ್ನಿ, ಇಲ್ಲಾಂದ್ರೆ ಹೋಗಿ ಅಲ್ಲೇ ಮೇಲೆ ಹೋಗಲ್ಲ, ಇಲ್ಲೇ. ಓಕೆ. ಒಂದು ಗಾಡಿ ಬಂತು ಕೆಳಗಡೆ. ಯಾವ ಕಡೆ ಬರ್ತಾ ಇದ್ದಾನು? ಓಕೆ, ಈ ಕಡೆ ಜೀಪಲ್ಲಿ ಹತ್ತಿಸ್ತಾರೆ ಗೊತ್ತಾ? ಇಲ್ಲಿ ಜೀಪ್ ಬರುತ್ತೆ ಎಲ್ಲ ಫುಲ್. ಇಲ್ಲ ಅಲ್ಲಿವ್ರು ಹೊಡಿತಾರೆ ಜೀಪು. ನೀವು ಉಳಿಸ್ತಾ ಇದ್ದಾರೆ ಒಬ್ರು ಎದ್ಕೊಂಡು. ಹಳ್ಳ ಇದೆ, ಹಿಂಗೆ ಬಂದು ಬರ್ತೀನಿ. ಇಲ್ಲ ಬರಬಾರ್ದು, ಬರುತ್ತೆ. ಇನ್ನೇ ಹಣ್ಣು ಇದಿಲ್ಲ, ಬೇರೆಕಿಲ್ಲ, ಆರಾಮಾಗಿ ಬರುತ್ತೆ. ಇನ್ನೂ ಡೌನ್ ಇದೆ. ಕಾಲಿಟ್ಬಿಟ್ಟು ಓಡಿಸ್ತಾನೆ ಯಾರೋ ಅಲ್ಲಿ. ಪ್ರಮೋದ್ ಹೆಂಗಿತ್ತು? ಬ್ರೋ ಹೇಗಿತ್ತು? ಕಾಲೆಲ್ಲ ಗಡಗಡ ಅಂತ ಐತೆ. ಯಾಕ್ರಿ ಪ್ರಮೋದ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹಾಂ, ಇನ್ನೊಂದ್ಸರಿ ಹೋಗೋಣ ಅಂತ ಹೇಳಿದ್ದೀನಿ. ನಾನು ಚೈನ್ಸ್ ಪಾಕೆಟ್ ಹೋಗಿದೆ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದರೆ ಹೋಗಿ ಇನ್ನೊಂದು
ಗೊತ್ತಾ, ಇನ್ನೂ ಮೇಲೆ ಹೋಗ್ಬೋದಿತ್ತು. ಬೇರೆ ನೋಡೋಣ ಇಲ್ಲ, ಇವಾಗ ಕಾನ್ಫಿಡೆಂಟ್ ಗೊತ್ತು ಗಾಡಿ ಹಿಡಿಯುತ್ತೆ. ಬ್ರೋ ಕೊಡಿ ನಿಮ್ಮ ಗಾಡಿನ ಹೋಗ್ಬರ್ತೀನಲ್ಲ ನೋಡಿ. ನನ್ನ ಗಾಡಿಯಲ್ಲಿ ನಾನೇ ಹೋಗ್ತೀನಿ, ನೀವೇನು ಹೋಗೋದು? ಅಲ್ಲ, ಅದು ಫಸ್ಟ್ ಟೈಮ್ ಈಜಾಗಿ ಈ ಥರ ಜಾಗದಲ್ಲಿ ಹತ್ತಿರೋದು, ಸುಮ್ಮನೆ ರಿಸ್ಕ್ ಯಾಕೆ ಅಂತ. ಬೆಟ್ಟದ ಮೇಲೆ ಎಲ್ಲ ಫಸ್ಟ್ ಟೈಮ್ ಅಷ್ಟೇ ಹಿಂಗಿರೋ ಜಾಗದಲ್ಲಿ ಅಲ್ಲಿ ಕರ್ಕೊಂಡು ಹೋಗೋಣ ಅಂದಿದ್ದು. ಅಲ್ಲೂ ಕರ್ಕೊಂಡು ಎಕ್ಸ್ಪೆನ್ಸ್ ರೀ ಅದು, ಬೇರೆ ಗಾಡಿ ಥರ ಅಲ್ಲ ಅದು. ಹೌದಾ? ಹಾಂ, ಇಬ್ರು ಹೋಗೋಣ. ಅದಕ್ಕೆ ಎಕ್ಸ್ಪೆನ್ಸ್ ಅನ್ನೋದು. ಅದಕ್ಕೆ ಚಾಲೆಂಜ್ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಗಾಡಿ ಓಡಿಸೋಕ್ಕೆ. ಗಾಡಿ ಬೇಡ್ತಾ ಎಕ್ಸ್ಪೆನ್ಸು ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ ಮುಂದೆ ಹೋಗಕ್ಕೆ. ಅವ್ನು ಹೋಗೇ ಬಿಟ್ಟ ನೋಡ್ರಿ ಫುಲ್ ಮೇಲೆ. ಗಾಡಿ ಬೇಡ್ತಾನ ಹೆಂಗ್ ಗೊತ್ತಾ ಬಿಟ್ಟಿದ್ ನಾನು ಹಿಂಗ್ ಹೋಗ್ಬಿಟ್ಟು 2 ಕೈ ಬಿಟ್ಟೆ ಮೇಲೆ ತುಸಿ ಅಂತ. ಫ್ರೆಂಡ್ಸ್ ಕೊನೆಗೂ ಹೊಡೆದ ಮೇಲಿಂದ ಇಲ್ಲಿಗೆ ಇಳ್ದ. ಹಾಯ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬೈ ಫ್ರೆಂಡ್ಸ್. ಗವಿ ಬೇಡ್ದೆ ಹೆಂಗ್ ಗೊತ್ತಾ ಬಿದ್ದಿದ್ದು, ಸೇಮ್ ಹಿಂಗೆ ಇದೆ ಇದು. ಫುಲ್ಲು ಟಾಪ್ಗೆ ಹೋಗ್ಬಿಟ್ಟ ನೋಡ್ರಿ ಅವನು. ಬರ್ತಾ ಇದ್ದಾನೆ ಇನ್ನ, ಸೇಮು ಎಲ್ಲೈತೆ ಗೊತ್ತಾ. ಇಳಿಸ್ತಾ ಇದ್ದಾನೆ ನೋಡ್ರಿ. ಎಲ್ಲಿದೆ? ಫುಲ್ ನಾವು ಇಲ್ಲಿದ್ದೀವಿ, ಗಾಡಿ ಇರೋದು ಅಲ್ಲಿ ಐತೆ. ಎಲ್ಲ ಹುಡುಗರು ಕೆಳಗೆ ಬಂದಿದ್ದಾರೆ ನೋಡ್ರಿ. ಇಲ್ಲಿ ಬೆಟ್ಟ ಹತ್ತಿಸಿ ಕೆಳಗೆ ಬಂದರು. ಸಕಾಲಾಗಿತ್ತು ಬೆಟ್ಟ ಮಾತ್ರ. ಇದು ನೆಕ್ಸ್ಟ್ ಲೆವೆಲ್ ಆಗಿದೆ. ಸ್ವಲ್ಪ ಗಾಡಿ ಸ್ವಲ್ಪ ಇಶ್ಯೂ ಆಯಿತು ನಮ್ಮದು, ಏನು ಮಾಡೋಕ್ಕಾಗಲ್ಲ, ಆಗ್ತಾ ಇರುತ್ತವೆ. ನೆಕ್ಸ್ಟ್ ಈ ಬೆಟ್ಟ ಹೋಗೋದೀಗ. ಇದು ಹತ್ಸೋಣ ಮೇಲೆ ಫುಲ್ ಆ ಕಡೆಯಿಂದ, ಏನಂತೀರಾ? ಆಮೇಲೆ ಇಲ್ಲೊಂದಿದೆ ಬೆಟ್ಟ ಹತ್ಸೋಕ್ಕೆ, ಇಲ್ಲೊಂದಿದೆ ನೋಡಿ, ಇದು ಸಖತ್ತಾಗಿದೆ. ಇದು ಹತ್ಸ್ಬೋದು ಆರಾಮಾಗಿ. ಇನ್ನೊಂದು ನೋಡಿ ಬರೋಣ ನೆಕ್ಸ್ಟು ಮಾನ್ಸೂನಲ್ಲಿ, ಏನಂತೀರಾ? ನೋಡಿಲ್ಲ ಇಷ್ಟು ಗಾಡಿ ಇದ್ದಾವೆ ಕ್ಲಬ್ಬಲ್ಲಿ, ಇಷ್ಟೆಲ್ಲ ಗಾಡಿ ಇದ್ದಾವೆ. ಏನಂತೀರ? ಮನೇಲಿ ಕೂತ್ಕೊಂಡು ಸುಮ್ಮನೆ ಬರೀ ನೋಡೋದಾಯ್ತು. ಇವಾಗೆಲ್ಲ ಯಾವಾಗ ಮಾಡೋರೆಲ್ಲ ಇದು